ಸ್ನೇಹಿತರೆಲ್ಲ ಇರ್ಬೋದು. ಎಲ್ಲರ ಕೂಡ ಸಹಕಾರದ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾರೆ. ಆತ್ಮಕ್ಕೆ ನೀವು ದೇವರ ಕಾಡು ಅಂತಕ್ಕಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಹೇಗೆ ಬಂತು ಭಾರತದಲ್ಲಿ ಅಂತಕ್ಕಂಥದ್ದು ಕೇಳ್ತೀವಿ. ಸಿಂಧು ಸಂಸ್ಕೃತಿಯಲ್ಲಿ ಕಾಣ್ತಕ್ಕಂಥ ರುದ್ರಪಶುಪತಿಯ ಒಂದು ಚಿತ್ರ ನೀವು ನೋಡ್ತೀವಿ. ಆ ರುದ್ರಪತಿಯ ಚಿತ್ರದಲ್ಲಿ ನಿಮಗೆ ಸುಪ್ತ ಪಕ್ಷಿ ಪ್ರಾಣಿಗಳು ಮತ್ತು ಅವನ ಶಿರೋವೇಶ ನೋಡಿದಾಗ ಅಲ್ಲಿರ್ತಕ್ಕಂಥದ್ದು ವೃಷಾಳಿ ಅಂತ ಕೊಂಬುಗಳು ಇದೆ, ಅದು ತ್ರಿಶೂಲ ಅಲ್ಲ. ಮತ್ತು ಮಧ್ಯೆ ಬರ್ತಕ್ಕಂಥದ್ದು ಊರ್ತುಲಿಂಗದ ಒಂದು ಪರಿಕಲ್ಪನೆ, ಅಂದರೆ ಛತ್ರಾಕಾರದಲ್ಲಿ ಇರೋದು ಊರ್ತುಲಿಂಗ, ಅವನು ಊರ್ಧರೆ ಅಂತ ಸಹ ಹಾಗಾದ್ರೆ ಬರೀ ಇನ್ನೊಬ್ಬನೇ ಇನ್ನೊಂದು ಬರಬೇಕು ಮೂರ್ತಿ ವೃಕ್ಷ ಇರ್ತಕ್ಕಂಥ ವೃಕ್ಷ ಸಹಿತ ಇರ್ತಕ್ಕಂಥದ್ದು ಬರಬೇಕು. ಇದಲ್ಲ ವೃಕ್ಷ ಸಹಿತ ಇರ್ತಕ್ಕಂಥದ್ದು ಇದು ಅಲ್ಲ, ವೃಕ್ಷ ಸಹಿತ ರುದ್ರಪಶುಪತಿ ಇರಬೇಕು. ಹಾಗೆಲ್ಲ ಹೇಳ್ಬಿಡ್ತೀವಿ ಬೇಡ. ಇದಲ್ಲ, ಇದ್ರ ಜೊತೆಗೆ ವೃಕ್ಷದಲ್ಲಿ ಈ ರುದ್ರಪಶುಪತಿಯನ್ನು ಕಾಣಿಸ್ತಾರೆ ಸಿಂಧು ಸಂಸ್ಕೃತಿಯಲ್ಲಿ. ವೃಕ್ಷದಲ್ಲಿ ಯಾವಾಗ ರುದ್ರಪಶುಪತಿಯಲ್ಲಿ ಕಾಣಿಸ್ತಾರೆ, ರುದ್ರಪಶುಪತಿಯ ದೇವರು ನಾವು ದೃಷ್ಟಿಯಲ್ಲಿ ಯಾಕೆ ರುದ್ರಪಶುಪತಿಯ ದೇವರು ಅಂತಕ್ಕಂಥ ಸಂದರ್ಭದಲ್ಲಿ ಪರಿಸರ ದೃಷ್ಟಿಯಿಂದ ಪ್ರಾಣಿ ಮತ್ತು ಸಸ್ಯಗಳ ನಡುವೆ ಇರ್ತಕ್ಕಂಥ ಅಂದಮೇಲೆ ಹಿಂದೂ ಸಂಸ್ಕೃತಿಯಲ್ಲಿ ದೇವರ ಕಾಡಿನ ಕಲ್ಪನೆ ಒಟ್ಟು ಕಾಣ್ತಕ್ಕಂಥ ಇನ್ನೊಂದು ಚಿತ್ರ ಬರಬೇಕಾಗಿರೋದ್ರಿಂದ ಅಲ್ಲಿ ಅಶ್ವತ್ಥ ವೃಕ್ಷ ಅಂತ ಹೇಳ್ತಾರೆ ಮರಗಳು. ಆ ಪರಿಸರಕ್ಕೆ ಸೇರ್ತಕ್ಕಂಥ ಅಶ್ವತ್ಥ ಮರದಲ್ಲಿ ಇವನ ನಿಂತ ಒಂದು ಸ್ವರೂಪ ನಮಗೆ ಕಾಣಬಾರ್ದು. ಅಂದರೆ ನಮಗೆ ಯಾವಾಗ ಮರದಲ್ಲಿ ಕಾಡ್ತಕ್ಕಂಥದ್ದು ದೈವತ್ವದ ಕಲ್ಪನೆ, ಆ ಮರಕ್ಕೆ ದೈವತ್ವದ ಕಲ್ಪನೆ. ಇವತ್ತು ದೇವರ ಕಾಡಿನಲ್ಲಿ ಕಾಡ್ತಕ್ಕಂಥದ್ದಲ್ಲೇ ಅದರ ಕೆಳಗಡೆ 7 ಜನ ಸಪ್ತಮಾತ್ರಿಕೆ ರುದ್ರಕಾರಿಕೆ ಅಂತ ಹೇಳ್ತೀವಿ ನಾವು. ಅದಕ್ಕೆ ಈ ರುದ್ರ ಯಾವಾಗ ರುದ್ರಪಶುಪತಿ ಅಲ್ಲಿರ್ತ ಅವನಲ್ಲಿ ತಲೆ ಮೇಲೆ ಇದೇ ರೀತಿ ಇರತಕ್ಕಂಥ ಶಿಲ್ಪ ರಚನೆ ಇದೆ. ಹೀಗಾಗಿ ದೇವರ ಕಾಡಿನ ಕಲ್ಪನೆ ನಮಗೆ ಮೊಟ್ಟ ಮೊದಲು ಕಾಡು ಬರ್ತಕ್ಕಂಥದ್ದು ಸಿಂಧು ಸಂಸ್ಕೃತಿ. ಹಾಗೆ ಅದಕ್ಕೆ ಮುನ್ನ ಹೇಗೆ ನಾವು ಯೋಚನೆ ಮಾಡ್ತೀವಿ, ನಮ್ಮಲ್ಲಿಗ 12ನೇ ಶತಮಾನದ ಶಾಸ್ತ್ರದಲ್ಲಿ ಅಮಲೂರು ಶಾಸ್ತ್ರದಲ್ಲಿ ಮಾತು ಬರ್ತದೆ. ಜಂಬೂ ದ್ವೀಪದ ದಕ್ಷಿಣಕ್ಕೆ ಹಿಮಾಲಯ ಇದೆ. ಜಂಬೂ ದ್ವೀಪ ಅಂತ ಯಾವುದು? ಭಾರತ. ಭಾರತದ ದಕ್ಷಿಣಕ್ಕೆ ಹಿಮಾಲಯ ಅಂದರೆ ಅರ್ಥ ಏನಾಯಿತು? ಭಾರತ ಎಲ್ಲಿವರೆಗೆ ಬಿಯಾಂಡ್ ಹಿಮಾಲಯ. ಇವತ್ತು ಇರಾನ್ ಆಗಿದೆ, ಬೆಲೂಚಿಸ್ತಾನ ಎಲ್ಲ ಆಗಿವೆ. ಬೆಲೂಚಿಸ್ತಾನದಲ್ಲಿ ಇವತ್ತು ಕೂಡ ಕನ್ನಡ ಮತ್ತು ಗೊಂಡಿ ಭಾಷೆ ಇರ್ತಕ್ಕಂಥ ಶಬ್ದಗಳು ಸಿಗುತ್ತೆ. ಅಂದಮೇಲೆ ಈ ದಕ್ಷಿಣಕ್ಕೆ ಇರ್ತಕ್ಕ ಹಿಮಾಲಯದ ಪಶ್ಚಿಮಕ್ಕೆ ನಮ್ಮ ಕರ್ನಾಟಕ ಕೊಂಕಣ ಎಲ್ಲ ಕಂಡುಬಾರ್ದು. ಈ ಸಂದರ್ಭದಲ್ಲಿ ನಮ್ಮ ಕೇರಳದ ಗ್ರಂಥಗಳು ಬಪ್ಪನ್ ಬರ್ತಕ್ಕಂಥ ಕೇರಳ ಆಚಾರ್ಯ ಇರ್ಬೋದು, ಮತ್ತು ಶ್ರೀಧರಮನ್ ಬರ್ತಕ್ಕಂಥ ಒಂದು ಸಂಶೋಧನಾ ಕೃತಿಯನ್ನು, ಹಾಗೆ ರಾಘವ ಇರ್ತಾರೆ ವೆಲೇರುವನವ ಅದು ಕೊಡ್ತಕ್ಕಂಥ ಈ ಕೃತಿ ಇರ್ಬೋದು. ಇದರಲ್ಲಿ ಕ್ರಿಸ್ತಪೂರ್ವ 1075ರಲ್ಲಿ 18 ವೆಲೀರರ ಕುಟುಂಬಗಳನ್ನು ಕರೆದುಕೊಂಡು ಪಶ್ಚಿಮ ಘಟ್ಟಗಳ ಬರ್ತವೆ. ಯಾಕೆ ಪಶ್ಚಿಮ ಘಟ್ಟಗಳೇ ಯಾಕೆ ಬಂದ? ಒಂದು ಅಂಶ ನೀವು ಗಮನಿಸಬೇಕು. ದಕ್ಷಿಣದಿಂದ ಬಿಯಾಂಡ್ ಹಿಮಾಲಯ ಅಂದರೆ ಅರ್ಥವೇನು, ಇಲ್ಲಿನ ಜನರಲ್ಲಿ ಹೋದಂತಕ್ಕಂಥ ಸಂದರ್ಭವನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತದೆ. ಈಗ ಮತ್ತು ಗಂಗಾ ತೀರಕ್ಕೂ ಕೂಡ ಹೋದಂಥ ಪರಿಸರ ನಾವು ಕಂಡು ಬರೋದ್ರಿಂದ ಅಗಸ್ತ್ಯ ಪಶ್ಚಿಮ ಘಟ್ಟಗಳೇ ಯಾಕೆ ಕರ್ಕೊಂಡ್ಬಂದ? ಒಂದು ಇಲ್ಲಿಂದ ಹೋದಂಥ ಜನ ಇವತ್ತು ಭೂಪೇಶ್ವರದಲ್ಲಿ ಕೊಡವಲ್ಲಿ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 7 ಬಿರುದು ಏನು ಕೊಡ್ತಾರೆ. ಬಿರುದು ಇವತ್ತು ಮಧ್ಯಪ್ರದೇಶದ ಭೂಪೇಶ್ವರದಲ್ಲಿ ಮತ್ತು ಕೈ ಮಾಡದ ಮುಂದೆ ಏನು ಆಚರಣೆ ಇರುತ್ತಾ ಅದೇ ಊಟ. ಅಂದರೆ ಎಲ್ಲಿಂದ ಹೋದ ಜನ ಮತ್ತೆ ಇಲ್ಲಿಗೆ ಬಂದಿರುವಂಥ. ಹೀಗಾಗಿ ಕೊಡಗಿನಲ್ಲಿ ಈ ದೇವರ ಕಾಡಿನ ಕಲ್ಪನೆ ನಮಗೆ ಬಂದಂಥದ್ದು ನಮಗೆ ಗಂಗಾತೀರದಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿ ಇದರ ಪ್ರಭಾವ ಇವತ್ತಿರ ಪೂಜೆ ಮಾಡಬೇಕಾದ್ರೆ ನಮ್ಮಲ್ಲಿ ಬೊಗಟ ಉಟ್ಕೊಂಡು ಹೇಳೋದು ಅದೇ ರೀತಿ ಪೂಜೆ ಇರ್ತಕ್ಕಂಥದ್ದು. ಇಂಥ ಪರಿಕಲ್ಪನೆ ಕಾರಣವಾದಂತಹದ್ದು ನಮ್ಮ ಭಾರತೀಯ ಸಿಂಧೂ ಸಂಸ್ಕೃತಿ.
ಆ ಸಿಂಧೂ ಅನೇಕ ಚೆಹರೆಗಳು ಇಲ್ಲಿ ಇವತ್ತು ನಾವು ಕಂಡು ಬರ್ತದೆ. ಇನ್ನು ದೇವರ ಕಾಡಿನ ದೃಷ್ಟಿಯಿಂದ ನಾವು ಮುಂದಕ್ಕೆ ಯೋಚನೆ ಮಾಡೋದ್ರಿಂದ ಆ ಶಿರೋವೇಶ ಏನು ಇದು ಮಾಡುತ್ತೆ, ಅದರ ದೈವತ್ವದ ಪರಿಕಲ್ಪನೆ ಹೇಗೆ ಬರುತ್ತೆ. ಅಡ್ಡಡ್ಡ ತಿರಿಯಕ್ ಸ್ಥಿತಿ ಇದೆ, ಅದರ ಲಂಬಾಕಾರವನ್ನು ನಿಲ್ಲಿಸಿ ಯಾವ ಕಾರ ಬರುತ್ತೆ, ಓಂಕಾರ ಬಂತು. ಓಂಕಾರ ಇರತಕ್ಕಂಥ ಅಕ್ಷರ ಯಾವುದು, ಆ ಓಮ ಆರತಕ್ಕಂಥದ್ದು ನಾರಿ ಶಿವಶಕ್ತಿ ಪುರುಷ ಶಕ್ತಿ, ಊರತಕ್ಕಂಥದ್ದು ನಾರಿ ಶಕ್ತಿ. ಅಂದರೆ ಶಿವಶಕ್ತಿ ನಾರಿ ಶಕ್ತಿ ಎರಡೂ ಸೇರಿ ಇರತಕ್ಕಂಥ ಮಾನವದಲ್ಲಿ ಸಮಯ. ಅಂದರೆ ಅರ್ಥವೇನು, ಓಂಕಾರದ ಸ್ವರೂಪ ನಮ್ಮ ಸಿಂಧೂ ಸಂಸ್ಕೃತಿಯ ರುದ್ರ ಪಶುಪತಿಯ ಶಿರೋವೇಶ ಕಂಡುಬಾರ್ದು. ಅದರಿಂದ ಓಂಕಾರ ಸ್ವರೂಪ ಒಂದು ದೈವಿಕ ಕಲ್ಪನೆ ಸ್ವರೂಪ. ಈ ಪರಿಕಲ್ಪನೆ ಸಿಂಧೂ ಸಂಸ್ಕೃತಿ ಪೂರ್ಣವಾಗಿ ಚಿತ್ರದಿಂದ ಕಂಡುಬರ್ತದೆ. ಇದರ ಬಳಿಕ ನಮ್ಮ ಕೊಡಗಿನಲ್ಲಿ ದೇವರ ಕಾಡು ಪರಿಕಲ್ಪನೆ ಎಷ್ಟು ವೈಜ್ಞಾನಿಕ ಯೋಚನೆ ಮಾಡಿ. ದೇವರ ಕಾಡಿನಲ್ಲಿರ್ತಕ್ಕಂಥ ದೇವತ್ವ ಯಾತಕ್ಕೆ, ದೇವರ ಕಾಡು ಬರೋ ದೇವರ ಒಂದು ಪರಿಕಲ್ಪನೆ ನಮಗೇನಿರ್ತದೆ ಹಿನ್ನೆಲೆ ಆಗಲೇ ಬಂತು. ಅಲ್ಲಿರ್ತಕ್ಕಂಥ ದೇವರ ಕಾಡಿನಲ್ಲಿ ಬೇರೆ ಈಗ ಬೇರೆ ಕಾಡಿನ ಒಂದು ಆಕ್ರಮಣ ಮಾಡೋಕ್ಕೆ ಬದಲಾಗಿ ದೇವರ ಕಾಡಿನ ದೇವರ ಮೇಲೆ ಕೊಟ್ಟಿದೆ. ಅಲ್ಲಿ ಕೊಟ್ಟ ಆ ದೇವರ ಕಾಡಿನ ನಿಯಮಗಳೇನಿದೆ, ಅಲ್ಲಿರ್ತಕ್ಕಂಥ ಮರ ಒಣಗಿದ್ರು ಕೂಡ ಮರನ ಕಡಿಬಾರ್ದು, ಒಣಗಿದ್ರೆ ಹಾಗೆ ಬಿಡಬೇಕು, ಜಗದಲ್ಲಿ ಹಾಗೆ ಬಿಡಬೇಕು. ಅದು ಪಕ್ಕದಲ್ಲಿರ್ತಕ್ಕಂಥದ್ದು ನೋಡು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಬೆಳೆಸ್ತಕ್ಕಂಥ ಇವತ್ತು ನೀವು ಉದ್ಕೇರಿ ಹತ್ರ ಇರ್ತಕ್ಕಂಥ ಕೆರೆ ನೀವು ನೋಡ್ಬೋದು, ಅಥವಾ ಬೇರೆ ಕಡೆ ಇರ್ತಕ್ಕಂಥ ಕೆರೆಗಳು ನೋಡಿ ಅದನ್ನು ದೇವರಿಗೆ ಅಭಿಷೇಕಕ್ಕೆ ಬಳಸ್ತಾರೆ. ಅದಾದ ಅದಕ್ಕೆ ಅದರ ಮುಂದುಗಡೆ ಏನಿರುತ್ತೆ, ಕೆರೆ ಗದ್ದೆ ಇರುತ್ತೆ. ಅಂದರೆ ಈ ಮಳೆ ಬಿದ್ದಾಗ ಮರದಲ್ಲಿ ಬಿದ್ದಂಥ ಈ ಗೊಬ್ಬರ ಏನಾಗ್ತದೆ, ಸೀದಾ ಗದ್ದೆಗೆ ಹೋಗುತ್ತೆ. ಅದು ಎಷ್ಟು ವೈಜ್ಞಾನಿಕ ನೋಡಿ. ಅಲ್ಲಿರ್ತಕ್ಕಂಥ ಮರ ಒಣಗಿದ್ರು ಕೂಡ ಅದು ಕಡಿಯಲ್ಲ. ಅಂದರೆ ಗದ್ದೆಗೆ ಕಾಂಪೋಸ್ಟ್ ಮಾಡಿದ ತೀರ ವೈಜ್ಞಾನಿಕವನ್ನು. ಅಂದರೆ ಕೊಡಗಿನಲ್ಲಿ ದೇವರ ಕಾಡಿನ ಪರಿಕಲ್ಪನೆ ಜನ ಅತ್ಯಂತ ವೈಜ್ಞಾನಿಕವಾಗಿ ಅಲ್ಲಿ ದೃಷ್ಟಿ ಹೇಳ್ತೀವಿ. ಹೀಗಾಗಿ ಅಲ್ಲಿ ದುರುಪಯೋಗದ ಕಲ್ಪನೆ ಮೇಲೆ ಹಿಂದೆ ಇರಲಿಲ್ಲ, ಸದುಪಯೋಗ ಇವತ್ತಿನ ದಿವಸ ಆಕ್ರಮಣ ಮಾಡಿ ಅದಕ್ಕೆ ಬಂದರೆ ಆಗಲೇ ಸಲಹೆ ಕೊಟ್ಟಾಗ ಅದೇನು ಮಾಡಬೇಕು, ದೇವರ ಕಾಡಿನ ದೇವ್ರ ಒಂದೇ ಕೊಟ್ಬಿಡಿ ಪ್ರಶ್ನೆ ಅದೇ. ಆದರೆ ಇವತ್ತೇನಾಗಿದೆ, ನಮಗೆ 59.7% ಅತಿಕ್ರಮಣ ಆಗಿದೆ. 32% ದೇವರ ಕಾಡಿದೆ. ಈ 30% ದೇವರ ಕಾಡಿರ್ತಕ್ಕಂಥ ಸಂದರ್ಭನೇ ನಮಗೆ ಇವತ್ತು ಪರಿಸರ ಉಳಿಸಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಯಾವ್ಯಾವ ದೇವರ ಕಾಡಿದ್ದಾರೆ ನೋಡಿ, ಕಲಿಗಾಡಿ ಇಲ್ಲಿ ತ್ರಿಶೂಲಗಳಲ್ಲಿ ಇಡ್ತಾರೆ. ಮತ್ತು ವನಭದ್ರ ಕಾಡು ಕೊಳತ್ತೊಂಡು ಹಾತೂರು ದೇವಸ್ಥಾನದಿಂದ ಗಮನಿಸುವಾಗ ವನಭದ್ರ ಕಾಡಿನಲ್ಲಿ ವನಭದ್ರ ಕಾಳಿ ಪೂಜೆ ಮಾಡೋ ತೆರೆ ಕಟ್ಟುತ್ತಾರೆ. ಅದರ ಜೊತೆಗೆ ಅವರಿಗೆ ಒಂದು ಬಲಗಡೆ ದಿಕ್ಕಿನಲ್ಲಿ ತ್ರಿಶೂಲ ಇಟ್ಟು ಇದು ಗಿಡ ಇಟ್ಟು ಇದನ್ನ ಪಿಡಿಗಾಯಿ ಹೊಡಿತಾರೆ. ಅದರ ಪ್ರಾಚೀನ ಪರಿಕಲ್ಪನೆಯಲ್ಲಿ ಇವತ್ತು ಕೂಡ ನಾವು ಹಾತೂರಲ್ಲಿ ಕಂಡು ಬರ್ತೀವಿ. ಹಾಗಾದ್ರೆ ಕೊಳತ್ತೋಡಿನಲ್ಲಿ ಏನಿದೆ, ಬೈಗೋಡಿನಲ್ಲಿ ಏನಿದೆ, ಕೊಳತ್ತೋಡು ಇದು ತೋರಿಸ್ಬೇಕು. ಕೊಳತ್ತೋಡಿನಲ್ಲಿರ್ತಕ್ಕಂಥದ್ದು ಪ್ರಾಗೈತಿಹಾಸಿಕ ಶಿಲಾಸ್ತಂಭ. ಅಂದರೆ ಪ್ರಾಗೈತಿಹಾಸ ಅಂದರೆ ಮೆಗಾಲಿಥಿಕ್ 3000 ವರ್ಷ ಹಿಂದಿನ ಶಿಲೆ. ಇವತ್ತು ಕೂಡ ಜನ ಈ ಕಡೆ ಅವರು ಮುಟ್ತಾ ಇದ್ದಾರೆ ಅಂತ ಕಾಣುತ್ತೆ. ಇಲ್ಲೇ ನೋಡ್ತೀವಿ. ನೋಡಿ ಇಲ್ಲಿ ಬಂತು ನೋಡಿ, ಈ ಪ್ರಾಗೈತಿಕ ಇರ್ತಕ್ಕಂಥ ನೀವು ಮುಟ್ಬೇಡ ನಿಲುವುಗಲ್ಲುಗಳು ಹೇಳ್ತೀವಿ. ಈ ನಿಲುವುಗಲ್ಲುಗಳು ಸುಮಾರು 3000 ವರ್ಷ ಹಿಂದಿನ ಬೃಹಶಿಲಾಗಿದೆ ಅಂತ ಇದೆ. ಇದನ್ನು ಜನ ಆವತ್ತಿನ ದಿವಸ ದೇವರ ಕಾಡಿನಲ್ಲಿ ತಮ್ಮ ಹಿರಿಯರ ಒಂದು ಸಂಕೇತವಾಗಿ ಆರಾಧನಕ್ಕೋಸ್ಕರ ನೆಲೆಸ್ತಾರೆ. ಅದು ಇವತ್ತು ಅದು ಕೊಡಗು ಉಳಿಸ್ಕೊಂಡು ಬಂತು. ಅದು ಯೋಚನೆ. ಇದಾದ್ಮೇಲೆ ನೆಕ್ಸ್ಟ್ ಸಣ್ಣದು ಇದಲ್ಲ, ಸಣ್ಣ ಶಿಲ್ಪಗಳು ಬರ್ತವೆ. ಹಾಂ, ಇದಲ್ಲ. ಇದರ ಪಕ್ಕದಲ್ಲಿ ಇದು ಅಯ್ಯಪ್ಪ ಮತ್ತು ಸುಬ್ರಹ್ಮಣ್ಯ ಅಂತ ಹೆಸರು ಕೊಟ್ಟು. ಅಯ್ಯಪ್ಪ ಅನ್ನೋದಿಲ್ಲಿ ಸ್ಕಂದ ಅಲ್ಲ,
ಕೊಡಗಿನಲ್ಲಿ ಅದು ಕೊಡಗಿನಲ್ಲಿ ಈಶ್ವರ ಸಮೀಕರಣ ಅಯ್ಯಪ್ಪ ಅಂತಕ್ಕಂಥದ್ದು ಇದು ಸಮೀಕರಣ ಸಂದರ್ಭದಲ್ಲಿ ಈ ಸಣ್ಣ ಆ ಸಣ್ಣ ಇದರಲ್ಲಿ ಕಿರುಕೊಡಲಿ ಸ್ವಲ್ಪ ಇದು ಈ ಬೃಹತ್ ಶಿಲಾಯುಧ ಪೂರ್ವಕ ಹಿಂದೆ ಇರ್ತಕ್ಕಂಥ ಹಿಂದೆಯಿಂದ ಬಂದಂಥ ನವಶಿಲಾಯುಧ ಕಿರುಕೊಡಗಳೇ ಅಂದರೆ 7,000 ವರ್ಷದ ಹಿಂದಿನಿಂದ ಕೂಡ ಈ ಸಂಕೇತಗಳು ನಮ್ಮ ಜನ ಉಳಿಸ್ಕೊಂಡು ಬಂದರು ಪೂಜೆ ಮಾಡಿಕೊಂಡು ಬೇರೆ ಕಡೆ ಬೇರೆ ಇದೆ. ಆದರೆ ಒಂದು ಯೋಚನೆ ಮಾಡಬೇಕು, 7,000 ವರ್ಷದ ಮೊಟ್ಟ ಮೊದಲು ಕೃಷಿಯನ್ನು ಕಂಡು ಹಿಡಿದು ಜಗತ್ತಿಗೆ ಅಹಿಂಸಾತ್ಮಕ ತುತ್ತು ಕೊಟ್ಟವಳ ಹೆಣ್ಣು ಗಂಡಲ್ಲ, ಇಲ್ಲಿರ್ತಕ್ಕಂಥ ಗೋರೆ ಹೆಂಜಲ್ಲ, ಇವರು ಪೂರ್ವ ಇರತಕ್ಕಂಥ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಮೊಟ್ಟ ಮೊದಲು ತುತ್ತು ಕೊಟ್ಟವಳ ಹೆಣ್ಣು ಕೃಷಿ ಇರಬಾರ್ದು. ಹೀಗಾಗಿ ಅದರ ನಂತರ ನೇಗಲು ಬಂದಾಗ ಪುರುಷ ಪ್ರಧಾನವಾಯಿತು, ಆ ಪ್ರಶ್ನೆ ಬೇರೆ. ಮತ್ತು ಈ ಸಂದರ್ಭದಲ್ಲಿ ನಾವು ಗಮನಿಸುವಾಗ ನಮ್ಮಲ್ಲಿ ಇವತ್ತು ದಿವಸ ಕೊಡುಗೆ ಇದರ ತೇರ ಹಾಲು, ಅದಾದ ನಂತರ ಮುಂದೆ ಇದು 3,000 ವರ್ಷ ಆದಮೇಲೆ ಮುಂದಕ್ಕೆ ಆದಂಥ ಬದಲಾವಣೆಗಳು. ತೆರಾಲು ಅಂದರೆ ತೇರ ಹಾಳು ಅಂತ. ತೇರ ಅಂದರೆ ಬುದ್ಧನ ಸಂದರ್ಭ. ಪಕ್ಕದಲ್ಲಿ ಮಂಚಳ್ಳಿ ಇದೆ, ಮಂಜುವಳ್ಳಿ, ಮಂಜುಶ್ರೀ ಬೌದ್ಧರ ಒಂದು ಸಾಹಿತ್ಯ ಕೃತಿ ಅದರ ಅಂಚಿನಲ್ಲೇ ಸಿಕ್ಕಿದ್ದು. ಅದರ ಅರ್ಥ ಏನಾಯಿತು, ಬೌದ್ಧರ ಒಂದು ಸಂಕೇತಗಳು, ಪವಿತ್ರ ಸಂಕೇತಗಳು ಅದು ತೆರಾಲು ಬಂತು ಮಂಚಳ್ಳಿ ಕಂಡು ಬರುತ್ತೆ. ಹಾಗಾದರೆ ಈ ಬೌದ್ಧ ಸಂಕೇತಗಳಿಂದ ನಾವು ಮತ್ತಷ್ಟು ನಾವು ಅದರ ವಿವರಗಳನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧನ ಇದು ಲುಂಬಿನವನ ಬೋಧಿ ವೃಕ್ಷ ದರ್ಶನ ಅಂದರೆ ಈ ಬೌದ್ಧ ನೆಲೆ ಇರ್ತಕ್ಕಂಥ ಸಂದರ್ಭಗಳು ಕೂಡ ನಾವು ಬೌದ್ಧ ಇದೆ. ಮತ್ತು ಜೈನಲ್ಲಿ ಕೃಷ್ಣ ತೀರ್ಥಂಕರ ಬರ್ತಾರೆ, ಜೈನರ ಬಸದಿ ಕೂಡ ಉಂಟು. ಹೀಗೆ ದೇವರ ಕಾಡುಗಳಲ್ಲಿ ಕೇವಲ ಹಿಂದೂ ಅಷ್ಟೇ ಅಲ್ಲ, ಬೌದ್ಧ ಜೈನ ಹಿಂದೂ ಸಂಸ್ಕೃತಿ ನಮಗೆ ಕಂಡು ಬರ್ತದೆ. ಅದಾದ ಮೇಲೆ ತೆರಾಲು ಮೊದಲು ಹೇಳಿದೆ, ತೆರಾಲು ತೇರ ಹಾಳು. ತೇರ ಹಾಳು ಅಂದರೆ ಬೌದ್ಧ ನೆಲೆಯಲ್ಲಿ ಬರ್ತಕ್ಕಂಥ ದೇವರ ಕಾಡು ಇರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಚಿನ್ನತಪ್ಪ. ಇದು ಚಿನ್ನತಪ್ಪನ ಮುಂದೆ ಹೇಳ್ಬಿಡ್ತೀವಿ, ಅವನು ವಿಷ್ಣುವಿನ ಸ್ವರೂಪ. ಈ ಚಿನ್ನತಪ್ಪನಿಗೆ ಅಲ್ಲಿರ್ತಕ್ಕಂಥ ಬಲ ಜನಾಂಗದವರು ದೇವರ ಇದನ್ನು ದೀಪಗಳನ್ನು ಹರಕೆಯಾಗಿ ಕಳಿಸ್ತಾರೆ. ಹಾಗಾಗಿ ದೇವರ ಕುರಿತಂತ ನಮ್ಮಲ್ಲಿ ಹೇಳ್ಬೋದು, ಬೇಕಾದಷ್ಟು ದುರುಪಯೋಗ ಆಗುತ್ತೆ. ಒಂದು ಹೇಳಿ 100 ದೇವರು ನೂಕಾಚಿತರು ಅಂತ ಹೇಳೋದಿಲ್ಲ. ಆದರೆ ಅವರವ್ರ ಭಾವಕ್ಕೆ ಅವ್ರು ಕಲ್ಪನೆ ಮಾಡ್ಕೊಳ್ತಾರೆ. ಹುಡುಕಟ್ಟಿರು ತಮ್ಮ ಭಾವನೆಗಳು ದೇವರು ಸೃಷ್ಟಿ ಮಾಡ್ಕೊಳ್ತಾರೆ. ಯಾಕೆ ಬೇಡ, ಅಂದರೆ ಬಹುತ್ವ ಬೇಕು ಅಂತ ಹೇಳ್ತಾರೆ. ಯಾಕಂದರೆ ವಾಪಸ್ ಯಾಕೆ ಯೋಚನೆ ಮಾಡೋಲ್ಲ. ಇವಾಗ ಬುಡಕಟ್ಟವರು ತಮ್ಮ ದೇವತೆಗಳನ್ನು ಮಾಡ್ತಾರೆ, ಅದಕ್ಕೋಸ್ಕರ ಪಂಚೂರ್ಲಿ ಇದೆ, ಬೇರೆ ಬೇರೆ ಬರ್ಬೋದು. ಹಾಗೆ ಆ ದೇವರಿಗೆ ಅವರವರ ಭಾವಕ್ಕೆ ಅನುಗುಣವಾಗಿ ಅವರು ತಮ್ಮ ದೇವತೆಗಳನ್ನು ಕೂಡ ಇದು ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಹೀಗಾಗಿ ಕೊಡಗಿನಲ್ಲಿ ಈ ರೀತಿ ಪರಿಸರ ದೃಷ್ಟಿಯಿಂದ ಯಾವಾಗ ದೇವರ ಕಾಡು ನಿರ್ಮಾಣವಾದೋ ಪಂಚಮಹಾಶಾಸ್ತ್ರ ಹೇಳಿದ್ರು, ಎಲ್ಲಿ ಭೂರಮಸ್ಥಲ್ಲಿದೆ ನೋಡಿ ನಿಂತು ಬಿಟ್ಲ ಅಂತ ಅವಳು, ಅದನ್ನು ನಾವು ಯೋಚನೆ ಮಾಡಿದ್ವಿ. ಹಾಗೆ ಕುವೆಂಪು ಏನು ಮಾಡಿದ್ರು, ನಿರ್ಜನ ನೀರವ ದೇಶದಲ್ಲಿ ಖಗನವಾಗಿ ಪರಿಸರವನ್ನು ಹೊಗಳ್ತಾರೆ. ಬೇರೆ ಗಿಡಗಂಟೆಯ ಕೊರಳಿನಲ್ಲಿ ಪರಿಸರವನ್ನು ಹೊಗಳ್ತಾರೆ. ಅಂದರೆ ಕವಿಗಳು ಕೂಡ ಪರಿಸರವನ್ನು ಹೇಗೆ ನಾವು ಮೌಲ್ಯ ಕಂಡುಹಿಡಿಯಬೇಕು ನಾವು ಗಮನಿಸ್ಬೇಕು. ಮುಂದೆ ಅದನ್ನು ನಮ್ಮ ಜನ ಏನು ಹೇಳ್ತಾರೋ, ಕೊಡು ಭಾಷೆ ಹೇಳ್ತಾರೆ, ಕಾವ್ಯರಬ್ಬ ಕಾಪಾಡಂಗಳ ಅಂತ. ಇಲ್ಲಿ ಹೇಳಿದ್ರು ದೇವ್ರ ಕಾಡಿನ ಸಂರಕ್ಷಣೆ ಅಂತ ಕುಶಾಲಪಟ್ಟು ಓದಿಬಾರ್ದು. ದೇವರು ನಮ್ಮ ಸಂರಕ್ಷಣೆ ಮಾಡಬೇಕು. ಆದರೆ ಕಾವೇರಿ ಇದಕ್ಕೆ ಏನು ಮಾಡ್ತಿದ್ದಾರೆ, ಮೊದಲೇ ಮಾಡಿದ್ವಿ ಕಾಪಾಡಮ್ಮ ಕಾವೇರಿ. ನಾವು ಆಕೆಯನ್ನು ಬೇಡ್ಕೊಳ್ತಾ ಇದ್ವಿ. ಇವತ್ತು ಕಾವೇರಿ ಅದಕ್ಕೆ ಕಲುಷಿತ ಸೇರಿಕೊಂಡು ಅವಳೇ ನಮ್ಮ ಕಾಪಾಡು ಅನ್ನೋಷ್ಟು ಮಟ್ಟಿಗೆ ಆ ಮಟ್ಟಕ್ಕೆ ನಾವು ಬಂದಿದ್ವಿ. ಇದು ಆಗಬಾರ್ದು ಬರ್ತಕ್ಕಂಥ ನಮ್ಮ ಭಾಷೆ ಮಾಡೋದಕ್ಕೆ ನಾವು ಮಾತು ಹೇಳಿದ್ರು. ನಾವು ದೇವರು ಕಾಪಾಡ್ತಕ್ಕಂಥ ನಾವು ಅವಳನ್ನು ಕಾಪಾಡೋ ಮಟ್ಟಕ್ಕೆ ನಾವು ಹೋದರೆ ನಮ್ಮ ವಿಷಯ ಇದೇ ಬರ್ತಾರೆ, ದೇವ್ರ ಬೆಲೆನೇ ಬರ್ತದೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ನೋಡಿ ಜೊತೆಯಲ್ಲಿ ಏನು ಮಾಡ್ತಿದ್ವಿ, ಆ ಕಾಲಕ್ಕೆ ನಾವು ಪ್ರಾಣಿ ಪಕ್ಷಿಗಳಿದ್ವಲ್ಲ, ದೇವರಿಗೆ ಇವತ್ತು ಅದನ್ನು ನೆನೆಸ್ಕೊಂಡು ಆ ಬೊಂಬೆಗಳನ್ನು ದೇವರ ಅಂತ ಹೇಳ್ತಾರೆ. ಅವರು ಆ ಪರಿಸರದ ಸಿಂಧು ಸಂಸ್ಕೃತಿ ನೋಡಿರೋ ಪ್ರಾಣಿನ, ಆ ಪ್ರಾಣಿಗಳ ಸ್ವರೂಪಗಳನ್ನು ಇವತ್ತು ನಮಗೆ ಕೊಡಗಿನ ನಮ್ಮ ಜನ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಇದು ಬೈತಾಡಿ ಚಾಪೆ ಅಂತ ಕೇವಲ ಹಿಂದೂಗಳಿಗೆ ಅಷ್ಟೇ ಅಲ್ಲ, ಮುಸ್ಲಿಮರು ಕೂಡ ಇಲ್ಲಿನ ಪ್ರಭಾವದಿಂದ ಇದನ್ನು ಪಳ್ಳಿ ಕಾಡುಗಳು ಮಾಡಿ ಆ ಪಳ್ಳಿ ಕಾಡಲ್ಲಿ ಮಸೀದಿನಿಟ್ಟರು. ಆ ಮಸೀದಿನಿಟ್ಟು ಅಲ್ಲಿ ಕಾಡುಗಳಿಟ್ಟರು. ಅರವೇರಿ ಹತ್ರ ಬರ್ತಕ್ಕಂಥದ್ದು
ಅರವೇರಿ ಮಠದ ಹತ್ರ ಹೋಗಿ ದಪ್ಪು ಆಟ ಆಡ್ತಾರೆ. ಹೀಗಾಗಿ ಇದು ಯಾವಾಗ ಆಯಿತು, ಯಾವಾಗ ಟಿಪ್ಪು ಸುಲ್ತಾನ್ ಸಂದರ್ಭದಲ್ಲಿ ಅವ್ರಿಗೆ ತೊಂದರೆ ಆಯಿತು, ಅಲ್ಲಿಂದ ಕೊಡಗು ಬಂದ ದೊಡ್ಡ ವೀರಾಜೇಂದ್ರ ಒಡೆಯ ಇವರಿಗೆ ಮಸೀದಿ ಕಟ್ಟಿಬಿಟ್ಟು ಕಾಡಿನ ಜಾಗ ಕೊಡ್ತಾರೆ. ಹಾಗೆ ಕ್ರೈಸ್ತರಿಗೂ ಕೂಡ ಅವ್ರು ಕಾಡುಗಳು, ಕ್ರೈಸ್ತ ಕಾಡುಗಳು ಕೂಡ ಉಂಟು, ಪಾಶ್ಚಿಮಾತ್ಯರಲ್ಲೂ ಕೂಡ ಒಂದು ಕೊಡಗಿನಲ್ಲಿ ಜನಾಂಗೀಯ ಸಾಮರಸ್ಯ ಇರ್ತಕ್ಕಂಥ ಧರ್ಮ. ಅಲ್ಲಿ ಈ ಕಡೆ ಇರ್ತಕ್ಕಂಥವ್ರು ಇಲ್ಲೇ ಕೂತಿಯಾದ್ರು. ಆಮೇಲೆ ನಾವು ಇದನ್ನು ಕುಂದ ಬೆಟ್ಟದಲ್ಲಿ ಇದು ಕುದುರೆ ಕಳೆ ಮತ್ತು ಬೆತ್ತಲೆ ಕಳೆ. ಹಿಂದಿನ ಕಾಲಕ್ಕೆ, ಪ್ರಾಚೀನ ಕಾಲಕ್ಕೆ ಯಕ್ಷಿಯರು ತಲೆಗೆ ಇದನ್ನು ಕಟ್ಕೊಳ್ತೀವಿ, ಎಲೆಗಳು ಕಟ್ಕೊಂಡು ಮೈ ತುಂಬ ಎಲೆಗಳು ಕಟ್ಕೊಂಡು ಇದು ಮಾಡ್ತೀವಿ. ಕುದುರೆಗೂ ಕೂಡ ಅಷ್ಟೇ, ಕುದುರೆಗೆ ಅದು ಕಳಿಯೋದು. ಈ ಸಿಂಧೂ ಸಂಸ್ಕೃತಿ ಅರೆ ವೃಕ್ಷಗಳಲ್ಲಿ ಯಕ್ಷ ಆ ಕಾಲದ ಒಂದು ಪದ್ಧತಿಯಲ್ಲಿ ಇವತ್ತು ಕೊಡಗನ್ನು ಉಳಿಸಿದ್ದಾರೆ. ಅದು ಈ ಸ್ವರೂಪದಲ್ಲ, ಕುಂದ ಬೆಟ್ಟದಲ್ಲಿ ಇರ್ಬೋದು, ಅದಿರ್ತಕ್ಕಂಥ ಇದೆಲ್ಲ ಬೆತ್ತಗಳು. ಇದರ ಕುಮಟೂರಿನಲ್ಲಿ ಹೆಣ್ಣು ಮಕ್ಕಳು ಹೀಗೆ ಈ ಬೆತ್ತಗಳಿರ್ತದೆ, ಇದೆಲ್ಲ ಎಲೆಗಳಿಂದ ಹಿಂದೂರು ಯಕ್ಷರು ಏನು ಮಾಡ್ತಿದ್ರು, ಆ ಎಲೆಗಳನ್ನು ಇವರು ಇಟ್ಕೊಂಡು ಇವತ್ತು ಕುಂದ ಬೆಟ್ಟದಲ್ಲಿ ಇದನ್ನು ಮಾಡ್ತಾರೆ. ಕುಂದ ಬೆಟ್ಟದಲ್ಲಿ ಬಳಸತಕ್ಕಂಥ ಕುಮಟೂರಿನಲ್ಲಿ. ಆದರೆ ಅಯ್ಯಪ್ಪಯ್ಯನ ಕೂಡ ಹೆಣ್ಮಕ್ಕಳಿಗೆ ಪ್ರವೇಶ ಇಲ್ಲ, ಸಾಮಾನ್ಯವಾಗಿ. ಆದರೆ ಕುರ್ಚಿಂದಲೇ ಕಾಡು, ಮೂರ್ನಾಡು ಆ ಕಡೆ ಕುರ್ಚಿಂದಲೇ ಕಾಡಿನಲ್ಲಿ ಅಯ್ಯಪ್ಪ ಗಂಡಸರ ಪ್ರವೇಶ ಇಲ್ಲ, ಬರೀ ಹೆಣ್ಣು ಮಕ್ಕಳಲ್ಲಿ ಹೋಗಿ ಅಲ್ಲಿ ಆರಾಧನೆ ಮಾಡಬೇಕಂತಂದು ಅವರ ಕೊಡಗಿನಲ್ಲಿ ನಮಗಲ್ಲಿ ಕಂಡು ಬರ್ತದೆ ಬುದ್ಧಿ. ಮತ್ತು ಇದೆಲ್ಲ ಈ ಕುಂದ ಬೆಟ್ಟದ ಬಗ್ಗೆ ಇನ್ನೊಂದು ವಿಷಯ ದೇವರ ಕಾಡು, ಅಲ್ಲೂ ಕೂಡ ಆ ಕುಂದ ಪನಗಾಲತ ಮೇಲೆ ದಲಿತವರೆಗೂ ಕೂಡ ಈ ಪನಗಾಲತ ಇದಕ್ಕೆ ದಲಿತವರು ದೇವರ ಕಾಡಿದ್ದಂಥದ್ದು. ಅದೇ ರೀತಿ ಹುದುಕೇರಿನಲ್ಲಿ ಹೊಲದೇವರ ಕಾಡು ಅಂತ ಹೇಳ್ತಾರೆ. ನಾವು ದಲಿತ ವರ್ಗಕ್ಕೆ ಹೊಲೆ ಜಾಗಂದರೆ ಹೊಲದ ಒಡೆಯ ಅವನು, ನಾವು ತೊಗೊಂಡೆ ಕೆಟ್ಟದ ಅರ್ಥ ತೊಗೊಂಡಿದ್ವಿ. ಹೊಲೆ ಆದರೆ ಹೊಲದ ಒಡೆಯ, ಚಬ್ಬಟ್ಟಿದ್ರೆ ಹೇಳಿರ್ತಕ್ಕಂಥ ಹೊಲೆದಾಡ ಅದು ಅನುಸರಿಸ್ಕೊಡೋದು. ಹಾಗೆ ಆ ದೇವರಿಗೋಸ್ಕರ ಆ ದಲಿತರು ಕೂಡ ದಲಿತರು ತೋರಿಸು. ಇದು ತ್ರಿಶೂಲ, ಇದು ದಲಿತರು ಇರ್ತಕ್ಕಂಥ ಇದು ತ್ರಿಶೂಲದ ಮೂಲಕ ಕೂಡ ಆ ದೇವ್ರ ಕಾಳು ತ್ರಿಶೂಲ ಇಟ್ಟು ನಿಮ್ಮವರೇ ದೂರ ಆಕ್ರಮಣ ಮಾಡ್ಕೊಂಡಿಲ್ಲ, ಒಂದು ಕಡೆ ತ್ರಿಶೂಲ ಇಟ್ಟು ಪೂಜೆ ಮಾಡಿದ್ರಾಯ್ತು. ಹಾಗೆಯೇ ಇದೇ ರೀತಿ ದೇವ್ರ ಕಾಡಿನಲ್ಲೂ ಕೂಡ ನಮಗೆ ದಲಿತರು ಶಿಲೆ ಇಟ್ಟುಬಿಟ್ಟು ಹುದುಕೇರಿಯಲ್ಲಿ ನಮಗೆ ಕಾಡು ಬರ್ತದೆ. ಆ ದೇವರ ಕಾಡುಗಳು ಇದು ಹಾತೂರಲ್ಲಿ ಕಾಡು ಬರ್ತಕ್ಕಂಥ ವನಭದ್ರಕಾಳಿ. ಭದ್ರಕಾಳಿನ ಯಾಕೆ ಬಳಸ್ತಾರೆ, ವನದಲ್ಲಿ ಯಾಕೆ ಬಳಸ್ತಾರೆ, ಅದನ್ನು ಯೋಚನೆ ಮಾಡ್ತಾರೆ. ಭದ್ರಕಾಳಿ ನಾವು ಸಿಂಧೂ ಅದು ಆಮೇಲೆ ತೋರಿಸ್ ಸಿಂಧೂ ಸಂಸ್ಕೃತಿಯಲ್ಲಿ ಅವಳು ವೀರಭದ್ರನ ವೀರಭದ್ರ ರುದ್ರಸ್ಸ ತನೆಯೋ ರೌದ್ರ, ರುದ್ರನ ಪುತ್ರ ಅವರಾದ್ದರಿಂದ ಅವನು ಪರಿಸರವಾದಿ. ಅದು ಅವನ ಹೆಂಡತಿಯರು ಕೂಡ ಪರಿಸರವಾದಿಯಾದಲು. ಭದ್ರಕಾಳಿ ಅರ್ಥ ಪರಿಸರದಿಂದ ನಮ್ಮ ಜನ ಆಗ ಅರಣ್ಯಾನೆ ಅಂತಕ್ಕಂಥ ದೇವತೆ ಸಿಂಧೂ ಸಂಸ್ಕೃತಿ. ಅವಳು ಅರಣ್ಯ ಮಾತೆ ಅಂತ ಕರೀತಿದ್ರು. ಸಿಂಧೂ ಸಂಸ್ಕೃತಿ ಇರ್ತಕ್ಕಂಥ ಅವಳಿಗೆ ಅರಣ್ಯ ಮಾತೆ. ಅವಳು ಇದನ್ನು ಈ ಜನ ಕೊಡಗಿನ ಜನ ವನಭದ್ರಕಾಳಿ ಸ್ವರೂಪ ಇವತ್ತು ಕಂಡು ಬಂದಿದ್ದಾರೆ, ಮಾತೆಯಾಗಿ ಕಂಡು ಬಂದಿದ್ದಾರೆ. ಇದು ನಮಗೆ ಯೋಚನೆ ಮಾಡಿ ಒಂದು ಸಾಂಸ್ಕೃತಿಕ 5,000 ವರ್ಷದ ಒಂದು ಪ್ರತೀಕವನ್ನು ಈ ಜನ ಇವತ್ತು ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಇಲ್ಲಿ ತೆರೆ ಕಟ್ತಾರೆ, ತೆರೆ ವೃತ್ತಾಕಾರ. ಯಾಕೆ ವೃತ್ತಾಕಾರವಾಗಿರುತ್ತೆ, ನೀವು ಸುಗ್ಗಿಕಟ್ಟೆಯ ಸಂದರ್ಭದಲ್ಲಿ ಯಡಿಯೂರು ಉತ್ತರ ಕೊಡಗಿನಲ್ಲಿ ವೃತ್ತಾಕಾರ ಕಲ್ಲುಗಳನ್ನು ಮುಟ್ಟಬೇಡ, ಇದು ಮುಟ್ಟಬೇಡ, ವೃತ್ತಾಕಾರವಾಗಿ ಆ ಕಲ್ಲುಗಳನ್ನು ಪೂಜೆ ಮಾಡ್ತಾರೆ. ಹಾಗೆ ಎಲ್ಲೂ ಕೂಡ ಇವತ್ತು ಕೂಡ ತೆರೆನ ಕಟ್ಕೊಂಡು ಬಂದು ಆ ಸಂಕೇತವನ್ನು ಇಟ್ಕೊಂಡು ಒಳಗಡೆ ಇರ್ತಕ್ಕಂಥ ಭದ್ರಕಾಳಿ ಪೂಜೆ ಮಾಡ್ತಕ್ಕಂಥ ತೆರೆ ಕಟ್ಕೊಂಡು ಮತ್ತು ಅಲ್ಲಿ ತ್ರಿಶೂಲ ಹಿಡ್ಕೊಂಡು ಪಾತ್ರೆ ಇದು ಮಾಡ್ಕೊಂಡು ಬರ್ತೇವೆ. ಪಕ್ಕದ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ತ್ರಿಶೂಲ ಇಟ್ಟು ಅದಕ್ಕೆ ಹಾರ ಹಾಕಿ ಇಡುಗಾಯಿ ಹೊಡಿತಾರೆ. ಈ ಪರಿಕಲ್ಪನೆ ನಮ್ಮ ಜನ ಅರಣ್ಯಾನಿ ಒಂದು ಕಲ್ಪನೆ ಭದ್ರಕಾಳಿ ಸ್ವರೂಪದಲ್ಲಿ ಕೊಡಗಲ್ಲಿ ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಹೀಗೆ ಉತ್ತರ ಕರ್ನಾಟಕದಲ್ಲೂ ಕೂಡ ಸುಗ್ಗಿಕಟ್ಟೆ ಹಬ್ಬದಲ್ಲಿ ಇದೆಲ್ಲ ಅವರು ಅನುಸರಿಸ್ಕೊಂಡು ಬರ್ತಾರೆ. ಬುದ್ಧಿ ಇದು ಚಿನ್ನತಪ್ಪ ದೇವಸ್ಥಾನ. ಅಲ್ಲಿ ಗಂಡಸರಿ ಪ್ರವೇಶ ಇಲ್ಲ ಅಂತ ಹೇಳಿದ್ದಲ್ಲ, ಈ ಹೆಣ್ಣು ಮಕ್ಕಳು ಚಿನ್ನತಪ್ಪನಿಗೆ ಪೂಜೆ ಮಾಡಿ ಇದನ್ನು ಮತ್ತು ಎತ್ತು ಕೊಟ್ಟ ದೇವರಿಗೆ ಭಕ್ತಿಪೂರ್ವದಿಂದ. ಅದು ಕೇವಲ ಶೋಗಲ್ಲ, ತಮ್ಮ ಭಕ್ತಿಯಿಂದ ಅವ್ರು ತಗೊಂಡು ಹೋಗಿ ಎತ್ತು ಹೋರಾಟದಲ್ಲಿ ನೈವೇದ್ಯ ಅರ್ಪಿಸ್ತಕ್ಕಂಥದ್ದು. ಹಾಗೆಯೇ ನಾವು ಮೈಸೂರು ಪರಿಸರ ಕೊಡಗರಹಳ್ಳಿಯಲ್ಲಿರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಆಚರಣೆಗಳ ಮೂಲಕ ಅವರು ಆ ಭಕ್ತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ನಿಮ್ಗೆ ಆಕ್ರಮಣ ಮಾಡೋಕ್ಕೆ ರಿಸಾರ್ಟ್ ಹೋಗ್ಬಿಟ್ಕೊಂಡು
ಪ್ರಾಕ್ಷಣ ಮಾತ್ರ ತಮಗೆ ವರ್ಷದಲ್ಲಿ ನಿರ್ದಿಷ್ಟ ಪ್ರದೇಶ ಇಟ್ಕೊಂಡು ತಮ್ಮ ಆಚರಣೆ ಬೆಳೆಸ್ಕೊಂಡು ನೋಡಿ ಇದೆ ಪ್ರಿಯಶೈಲ ಹಿಂದೆ ನೂತನ ಶಿಲಾಯುಗ ಇರ್ತಕ್ಕಂಥ ಇದೆಲ್ಲ ಈ ಸಣ್ಣ ಕೊಡ್ಲಿ ರೂಪದಲ್ಲಿ ಬಳಸ್ತಾ ಇದ್ದರು. ಇದು 7,000 ವರ್ಷ ಅದ್ರ ಮುಂದಕ್ಕೆ ಕಳಿಸಿ. ಇದು ಕಿಂಡಿ ಕೋಣಿ ಗೋರೆ ಅಂತ ಅಂದರೆ ರುದ್ರಭೂಮಿಯಲ್ಲೂ ಕೂಡ ಇದನ್ನು ಒಂದು ಸ್ಮಾರಕವಾಗಿ ನೆಲೆಸ್ತಾ ಇದ್ದರು. ಈಗೆಲ್ಲ ಅದು ಶಿಥಿಲವಾಗಿದೆ. ಆ ಕಡ್ಡಿ ಮೂಲಕ ಅವರು ನೈವೇದ್ಯ ಹೇಳ್ತಾ ಇದ್ರು. ಇವತ್ತು ಕೂಡ ಅನೇಕ ಕಿಂಡಿ ಕಲ್ಗೋಡಲ್ಲಿ ಇರ್ತಕ್ಕಂಥ ಪದ್ಧತಿ ಅದು ಹಾಗೆ ಉಳಿಸ್ಕೊಬೋದು. ಇದ್ರ ಪಕ್ಕನೇ ಆ ನಿಲುವು ಕಲ್ಲಿಗಳ ಪಕ್ಕ ಇರ್ತಕ್ಕಂಥದ್ದು ಮುಂದೆ ಆಯಿತು. ಪಕ್ಕಂದು ಭದ್ರಕಾಳಿ ಮನೆ 7 ನೆಲೆ ಭದ್ರಕಾಳಿ ಉಂಟು ಕೊಡಗಿನಲ್ಲಿ. ಕಾಟಕೇರಿ, ಕದಲೂರು, ಗಾಳಿಬೇಡಿ ಇತ್ಯಾದಿ 7 ನೆಲೆ ಭದ್ರಕಾಳಿ ಯಾಕೆ ಬಂತು? ನಾನು ಆಗಲೇ ಇದರಲ್ಲಿ ಹೇಳಿದೆ. ವೃದ್ಧಕನ್ನಿಕೆಯಲ್ಲಿ 7 ಜನ ವೃದ್ಧಕನ್ನಿಕೆಯರು ಸಿಂಧೂ ಶಿಲೆಯಲ್ಲಿ ಕಂಡು ಬರ್ತಾರೆ, ಮರದಲ್ಲಿ. ಆ ಪರಿಕಲ್ಪನೆ ನಮಗೆ 7 ಕೊಡಗಿನಲ್ಲಿ 7 ನೆಲೆ ಭದ್ರಕಾಳಿ ಇದೆ. ಇದಕ್ಕೆ ಭದ್ರಕಾಳಿ ಹೋಗಿ ಜನ ಅಲ್ಲಿ ಹೋಗಿ ಪೂಜೆ ಮಾಡ್ತಕ್ಕಂಥದ್ದು. ಹಾಲೇರಿಗೂ ಅಷ್ಟೇ ವೀರ ಒಡೆಯ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭದ್ರಕಾಳಿ ಇದ್ದಂಥದ್ದು ಅಲ್ಲಿ ಕಡಗ ಕಂಡು ಬರುತ್ತೆ. ನೀವು ಸಭಾಲಿ ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮದವರ ಪೂಜೆ ಇರೋ ಅವ್ರ ಮನೆ ಮುಂದೆ ಕಟ್ಟಿದೆ. ನಿಮ್ಮ ಮನೆ ಮುಂದೆ ಕಟ್ಟತಕ್ಕಂಥದ್ದು ಬಹುಶಃ ಕಡಗಗಳ ಹಿಂದಿನ ಆಧುನಿಕ ರೂಪ ಅನಿಸುತ್ತೆ. ಹಳೆಯದೆಲ್ಲ ಇವತ್ತೆಲ್ಲ ಆಧುನಿಕ ರೂಪಕ್ಕೆ ಪರಿವರ್ತನೆ ಮಾಡಿಕೊಂಡ ರೂಪಗಳು ಅವೆಲ್ಲ. ಅದೇ ಪಕ್ಕದೂರಿನಲ್ಲಿ ಜನ ಭದ್ರಕಾಳಿ ಪೂಜೆಯನ್ನು ಮಾಡ್ತಕ್ಕಂಥ ಇದು ಪಾಕತಮ್ಮೆ ಬಹಳ ದೊಡ್ಡ ಭದ್ರಕಾಡು. ಇದು ಕೂಡ ಹಾಗೆ ನೋಡೋಕೆ ಹೋದರೆ ನಮ್ಮ ಇರ್ಪುನವರು ಕೂಡ ಅಷ್ಟೇ ದೊಡ್ಡ ದೇವಕಾಡು. ಪಾಕತಮ್ಮೆ ದೇವಕಾಡಿನಲ್ಲಿರ್ತಕ್ಕಂಥ ನೋಡಿ ಪಕ್ಕದಲ್ಲೇ ದೇವಸ್ಥಾನ ಪಕ್ಕನೇ ಒಂದು ಕೊಳ, ಅದು ಹಿಂದೆ ಇರ್ತಕ್ಕಂಥ ದೇವರ ಕಾಡು ಅತ್ಯಂತ ದೊಡ್ಡ ದೇವಕಾಡು ಅಂತ. ಇರ್ಪು ದೇವಕಾಡು ಅಷ್ಟೇ ಮಟ್ಟ ದೊಡ್ಡದು ಅಂತ ನಾವು ಹೇಳಬೇಕು. ಏನು ಇಂಥ ಊರಿನಲ್ಲಿ ಹೋಗಿ ಪಕ್ಕದಲ್ಲಿರ್ತಕ್ಕಂಥ ಇದು ಬರ್ತದೆ. ನಾವು ಶಾಸನಗಳು ಕೂಡ ಎತ್ಕೊಂಡು ಬರ್ತೇವೆ. ದಿನೇಶ್ ನಿಮ್ದು ಹೇಳೋ ಊಟ ಗೊತ್ತಿದ್ದೀವಿ. ಶಾಸನದಲ್ಲಿ ನಾವು ಕಂಡು ಬರ್ತಕ್ಕಂಥದ್ದು ಮೊಟ್ಟ ಮೊದಲು 10ನೇ ಶತಮಾನದಲ್ಲಿ ಒಂದು ಮಾತು ಬರ್ತದೆ. ಅದಕ್ಕೆ ಮುಂಚೆ ಶಾಸನಕ್ಕೆ ಮುಂಚೆ ಇನ್ನೊಂದು ಹೇಳಬೇಕು, ಆಮೇಲೆ ಹೇಳ್ತೀನಿ. ಶಾಸನದಲ್ಲಿ ಏನು ಬರ್ತದೆ, ಮೊದಲು ರೈಸರದಲ್ಲಿ ಕೋಟ್ ಮಾಡಿ, ಮೊದಲು ಕಾವೇರಿ ಮಿಂದು ರಾಮೇಶ್ವರ ಮರ್ಚಿ. ನೀವೆಲ್ಲ ಏನು ಹೇಳ್ತೀರಿ? ಮೊದಲು ಕಾವೇರಿ ಅಂತಂದರೆ ಬರೀ ತಲಕಾವೇರಿ ಅಂತ ಅಷ್ಟೇ ಹೇಳ್ಬಿಡ್ತೀನಿ. ಕಾವೇರಿ ಅಂತ ಹೇಳ್ಬಿಡ್ತೀನಿ. ರಾಮೇಶ್ವರ ಮರ್ಚಿ, ರಾಮೇಶ್ವರ ಕಡಿಮೆ ರಾಮೇಶ್ವರ ಅಲ್ಲ, 10ನೇ ಶತಮಾನ ಕಡಿಮೆ ರಾಮೇಶ್ವರ ಅಲ್ಲ. 1252 ಒಂದೊಂದು ಶಾಸ್ತ್ರದ ಪ್ರಕಾರ ಈ ರಾಮೇಶ್ವರ ಮೊದಲು ತಲಕಾವೇರಿ ಹೋಗಿ ಅವನು ಸ್ನಾನ ಮಾಡಿ ಗಾಮುಂಡ ನಂತರ ಇರ್ಪು ರಾಮೇಶ್ವರ ಪೂಜೆ ಮಾಡ್ತಕ್ಕಂಥದ್ದು. ಅಂದರೆ ಆ ಕಾಲಕ್ಕೆ ಎಷ್ಟು ಪಟ್ಟೆ ಪರಿಚಯ ತಮ್ಮದೇ ಆದಂಥ ರೀತಿಯಲ್ಲಿ ಅವರು ಪೂಜೆ ಮಾಡ್ಕೊಂಡು ತಲಕಾವೇರಿಗೆ ಹೋಗ್ತಾಯಿದ್ರು. ಇರ್ಪು ರಾಮೇಶ್ವರ ಅಂದರೆ 10ನೇ ಶತಮಾನದಲ್ಲೇ ದೇವರ ಕಾಡು ಇಟ್ಕೊಂಡ್ರೆ ಶಾಸ್ತ್ರೋಕ್ತವಾಗಿ ನಾವು ಕಂಡು ಬರ್ತೀವಿ. ಶಾಸ್ತ್ರೋಕ್ತವಾಗಿ ನಾವು ಕಂಡು ಬರ್ತೀವಿ. ಹಾಗೆ ಇದು ಹುದುಕೆಯಲ್ಲಿ ಇರ್ತಾಗ ಇದು ಕೈಮಡ ಕಾಡು. ಮಾಚಗಳ ಫ್ಯಾಮಿನಲ್ಲಿ ಮಾಸ್ತಿ ಕಲ್ಲಿದೆ. ಅದು ಕೈಮಡದಲ್ಲಿ ಮಾಸ್ತಿ ಕಲ್ಲು ಇರ್ತಕ್ಕಂಥ ಆ ಮಾಸ್ತಿ ಕಲ್ಲು ಪಕ್ಕ ನಿರ್ದಿಷ್ಟ ಜಾಗವನ್ನು ಅವರು ಕಾಡು ಕೊಡಿ ಕೈಮಡ ಕಾಡು ಅಲ್ಲಿ ಕಂಡು ಬರುತ್ತವೆ. ಮಾಚ ಬೊಮ್ಮಂಜಿ ನೀವು ತೇರಾಳು ಹೇಳಿದಲ್ಲ ಕರ್ಣದೇ ಅಲ್ಲಿ ಇರ್ತಕ್ಕಂಥ ಕರ್ಣದೇವತೆ ಬಹುಶಃ ಹೋಗ್ತಾರೋ ಬಿಡ್ತಾರೋ ಕರ್ಣದೇವತೆ ಅಂತಕ್ಕಂಥ ಬಹುಶಃ ತೇರಾಳು ಇದಾದ್ದರಿಂದ ಕಾರಣನ ಮೂಲಕ ಬಂದಿರತಕ್ಕಂಥದ್ದು ಆಗಿರೋಕ್ಕೆ ಒಂದು ಸಾಧ್ಯತೆ ಇದೆ. ಆ ಕರ್ಣದೇವತೆ ಜೊತೆ ಬೊಮ್ಮಂಜಿ ಹೊಳೆಯಲ್ಲಿದೆ ಬರ್ತಕ್ಕಂಥ. ಬೊಮ್ಮಂಜಿ ಅಂದರೆ ಬ್ರಹ್ಮದೇವರು ಸಂಬಂಧಪಟ್ಟಂಥದ್ದು. ಈಗ ಬ್ರಹ್ಮದೇವರ ಬಲ ಬ್ರಹ್ಮದೇವರ ಕಾಡು ಕೂಡ ಅಲ್ಲಿದ್ದಂಥ ಸಂದರ್ಭ. ಇದರ ಈ ರೀತಿಯಲ್ಲಿ ದೇವರ ಆರಾಧನೆಯನ್ನು ಅವರು ನಡೆಸ್ಕೊಂಡು ಬಂದಿದ್ದಾರೆ. ಇದು ಹುದುಕೆಯಲ್ಲಿ ಕಾಡು ಬರ್ತಕ್ಕಂಥ ಹೊರದೇವರ ಕಾಡು. ಆ ಬೊಂಬೆಗಳು ಅರ್ಪಿಸ್ತಕ್ಕಂಥದ್ದು. ಯಾಕೆಂದರೆ ಎಲ್ಲೂ ಕೂಡ ನೀವು ಹಳೆಯ ಸಂಪ್ರದಾಯವನ್ನು ದೇವರಿಗೆ ಅರ್ಪಿಸ್ತಾರೆ. ಬಲಿ ಅಂತಕ್ಕಂಥ ಹೇಳೋ ಪ್ರಶ್ನೆ ಬೇರೆ. ಆದರೆ ಇವತ್ತಿಗೆ ಬಲಿ ಅಂತ ಕೊಡೋಲ್ಲ ಅವರು, ಅರ್ಪಣೆ ಅವರಿಗೆ ಪ್ರೀತಿ ಆದಂಥ ಬೊಂಬೆಗಳು ಅಂತ. ನೆಕ್ಸ್ಟ್ ಅದು ಮುಂದೆ ತೇರ ಹಾಲು ಆಗಲೇ ಹೇಳಿದ್ಮೇಲೆ ಇದು ಅಷ್ಟೇ ಆಗಿದೆ. ಇದು ಆಗಿದೆ, ಇದು ಆಗಿದೆ, ಇದು ಆಯಿತು, ಇದು ಆಯಿತು, ಇದು ಆಯಿತು, ಇದು ಆಯಿತು. ಅದಷ್ಟು ಅಷ್ಟು ಅದು ಮುಗೀತಲ್ಲ.
ಈ ಶಾಸ್ತ್ರದ ರೀತಿಯಿಂದ ಜೈನ ಬಸಿ ಬಸದಿ ಕಾಡು ಆಂಜನೇಯರ ಬಸ್ತಿಯಲ್ಲಿ ಏನಾಗುತ್ತೆ ಅಲ್ಲಿರ್ತಕ್ಕಂಥ ಮೂರ್ತಿ ತಗೊಂಡು ಹೋಗಿ ಸುವರ್ಣದ ನದಿಗೆ ಹಾಕಿರ್ತಾರೆ 200 ವರ್ಷ ಆದಮೇಲೆ ಅದನ್ನು ತೆಗೆದು ಅದೇ ಬಸ್ ಇದೇ ರೀತಿ ನಮಗೆ ಮಾಲಂಬಿ ಹತ್ತಿರ ಮುಂದೆ ಇರ್ತಕ್ಕಂಥ ಇದು ಮಾಲಂಬಿ ದೇವಸ್ಥಾನ ಇರತಕ್ಕಂಥ ಇದೆಯಲ್ಲ ಅದು ಮುಂದೆ ಜೈನ ಬಸದಿ ಉಂಟು ಮೇಲ್ಗಡೆ ಆ ಪಟ್ಟ ಕಟ್ಟದಂಥ ಜಾಗನೂ ಕೂಡ ಅಲ್ಲಿ ತೋರಿಸ್ತಾರೆ ನೆಕ್ಸ್ಟ್ ಅಲ್ಲಿ ಜೈಲು ಕಟ್ತಕ್ಕಂಥದ್ದು ಅದನ್ನು ತೋರಿಸಿ ಅಷ್ಟು ಇಲ್ಲ ಇದು ಕುರ್ಚಿದ ಕಟ್ತಕ್ಕಂಥ ಬಳೆಗಳಿರ್ತಕ್ಕಂಥದ್ದು ಇದು ಸೆಕ್ರೆಟ್ ದೇವ್ರ ಕಾಡು ಅದೇ ರೀತಿ ಎಲ್ಲೆಲ್ಲಿ ಅವಕಾಶಗಳು ಬರ್ತಾ ಅಲ್ಲಿ ದೇವ್ರ ಕಾಡು ಅವ್ರಿಗೆ ಪೂರ್ತಿ ಇಡೀ ಇದು ಆಕ್ಯುಪೈ ಮಾಡ್ಬಿಟ್ಟು ನಿರ್ದಿಷ್ಟ ಪ್ರದೇಶದಲ್ಲಿ ಇಟ್ಟಿರ್ತಾರೆ ಅದರ ಸಿಮಿಲರ್ ಇದೆ ಅಷ್ಟೇ ಆ ಶೆಡ್ಯೂಲ್ ಇದಕ್ಕೆ ಕಣಗಾಲ ತನಗೆ ದಲಿತ ವರ್ಗನೂ ಕೂಡ ಈ ರೀತಿ ದೇವರ ಕಾಡುಗಳನ್ನು ಸ್ಥಾನವನ್ನು ಕೊಟ್ಟು ತಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ ನೆಕ್ಸ್ಟ್ ಅದಾಗಲೇ ಆಯ್ತು ಅದು ಆಯಿತು ಅಕ್ಕ ತಮ್ಮ ಅದು ಆಯ್ತು ಹೀಗೆ ಇರಲಿ ಆಯ್ತಲ್ಲ 7ನೇ ಉತ್ತರಕಾಳಿನಲ್ಲಿ ಇವತ್ತು ಸಪ್ತಕಟಿಕೆ ಇದು ನೀವು ಉತ್ತರ ಕೊಡಗಿನಲ್ಲಿ ಸುಗ್ಗಿಕಟ್ಟೆ ಹಬ್ಬ ನೀವು ನೋಡಿರಿ ಸುಗ್ಗಿಕಟ್ಟೆ ಹಬ್ಬದಲ್ಲಿ ಸಬತಾಯಿ ಅಂತಾರೆ ಸಬತಾಯಿ ಅಂತಂದರೆ 7 ಜನ ತಾಯಿಯಂದಿರು ಸಪ್ತಮಾತೃಕೆ ಅವರನ್ನು ಕೂರಿಸಿ ಅಲ್ಲಿ ಸಾರ್ತಕ್ಕಂಥವರು ದಲಿತ ಮತ್ತು ಬನಗಾಲ್ ತಮೆಯಲ್ಲಿರ್ತಕ್ಕಂಥ ಬಟ್ಟೆ ತಕ್ಕರು ಕೊಡಗರು ಇದ್ದಾರೆ ಬರೀ ದಲಿತರಷ್ಟೇ ಎಲ್ಲ ಇರ್ತಕ್ಕಂಥ ಅಂದರೆ ಸಾಮರಸ್ಯ ಆಗಿದೆ ಇರ್ತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಯಾವ ಬೆಳೆದಿದೆ ಹಾಗೆ ಪಾರಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ತೊಟ್ಟಲು ಹೋಗಿ ಕೂರಿಸಿ ಅವರ ಪ್ರಸಾದ ತಗೋತಾರೆ ಬಾವಲಿನಲ್ಲಿ ಮಕ್ಕಳು ಹುಟ್ಟಿದಾಗ ಹತ್ತಿರ ಬಂದು ಅವ್ರ ಕೈ ತಿರ್ಕ ಹತ್ತಿಸ್ತಾರೆ ದಲಿತರ ಕೈಯಲ್ಲಿ ಕೆಬ್ಬಟ್ಟಿಗಳ ಕೈಯಲ್ಲಿ ಇಂಥ ಸಾಮರಸ್ಯ ಎಲ್ಲ ಬಂದಿದೆ ಇದು ಬೆಳೆಸ್ಕೊಂಡು ಬಂದಂಥ ಇವತ್ತಿನ ದಿವಸ ಬೇರೆ ಬೇರೆ ಆಯಾಮಗಳಿಂದ ನೋಡೋ ಪ್ರಶ್ನೆ ಬೇರೆ ಆದರೆ ಪ್ರಾಚೀನ ದೃಷ್ಟಿಯಿಂದ ಇಂಥ ಇದರ ನಮ್ಮ ಕಂಡು ಬರೋದ್ರಿಂದ ನಾವು ಕೊಡಗಿನ ಒಂದು ಸಾಮರಸ್ಯದ ನೆಲೆಯಿಂದ ಇವುಗಳ ಮೂಲಕ ನೋಡ್ಬೋದು ಅನ್ನೋದಿದೆ ಹೇಳೋದ್ರ ಮೂಲಕ ಇದು ಅಷ್ಟೇ ಇದು ಇರ್ಪು ದೇವ್ರ ಕಾಡು ಇದು ಆಗಲೇ ಹೇಳಿದೆ 10ನೇ ಶತಮಾನಕ್ಕೆ ಅದು ಬರ್ತದೆ ಅಂತ ಹೇಳಿದೆ ಇರ್ಪು ಇಲ್ಲಿ ಇರ್ತಕ್ಕಂಥ ಇನ್ನೊಂದು ಅಂಶ ಇಲ್ಲಿ ಇದಾದಮೇಲೆ ಎಡಕಾಲು ಗುಡ್ಡ ಇದು ನಮ್ಮ ಇವ್ರಿಗೆ ಇಂಟ್ರೆಸ್ಟ್ ಕೋಡಿಯರಾಗಿ ಇಂಟ್ರೆಸ್ಟ್ ಇದು ಇರ್ಪು ಇದು ಲುಫಾ ಮಾದರಿ ಇದರ ಹತ್ತಿರ ಲಕ್ಷ್ಮೀ ತೀರ್ಥದಲ್ಲಿ ಒಳಗಡೆ ಲಕ್ಷ್ಮಣೇಶ್ವರ ಇಟ್ಕೊಂಡಿದ್ದಾರೆ ಬೃಹತ್ ದೇವರ ಕಾಡು ನಮಗೆ ಕಂಡು ಬರುತ್ತೆ ಇದ್ರ ಹಿಂದೆ ನಮಗೆ ಎಡಕಾಲು ಗುಡ್ಡ ಕಂಡು ಬರ್ತಿದ್ದಾರೆ ಎಡಕಾಲು ಗುಡ್ಡದ ವೈಶಿಷ್ಟ್ಯ ಅಂತಂತಂದ್ರೆ ನಮಗೆ ಅಲ್ಲಿ ಕಂಡಿರ್ತಕ್ಕಂಥ ಶಾಸ್ತ್ರಗಳಿದೆಯಲ್ಲ ಸುಮಾರು 2-3 ಪುರುಷರು ಓದಿರ್ತಕ್ಕಂಥ ಅದರಲ್ಲಿ ವಿಷ್ಣು ಸರ್ವ ಕುಟುಂಬಿಯ ಕುಲವರ್ಧಸ್ತು ಅಂತ ಬರ್ತದೆ ಅಂದರೆ 2ನೇ 3ನೇ ಶತಮಾನಕ್ಕೆ ಬ್ರಾಹ್ಮಣರಲ್ಲಿ ಇದ್ದರು ಅಂತ ಇವರು ಯಾರೋ ಬರೋದು 300 ಈಗ 300 ವರ್ಷದಿಂದ ಬ್ರಾಹ್ಮಣರು ಕೊಡಗಲು ಬಂದು ಅದಲ್ಲ 2ನೇ 3ನೇ ಶತಮಾನದಲ್ಲಿ ವಿಷ್ಣು ಶರ್ಮ ಅಲ್ಲಿರ್ತಕ್ಕಂಥ ಮತ್ತೆ ಇನ್ನೊಂದೇನು ಬರ್ತದೆ ಕವೇರ ತಪುಮೆ ಅಂದರೆ ಕವೇರ ತಪಸ್ಸು ಮಾಡೋದ ಜಾಗ ಅದೇ ಮುನಿಕಲ್ ಗವಿ ಅಂತ ಜನಪದ ಕರೀತಾರೆ ಮುನಿಕಲ್ ಗವಿ ಅಂದರೆ ಬೌದ್ಧ ಗುರುಗಳಿದ್ದಂಥ ಜಾಗ ಇದು ನೀವು ಗಮನಿಸಬೇಕು ಹೀಗೆ ಮತ್ತೆ 6ನೇ ಶತಮಾನದಲ್ಲಿ ಕೊಂಗಾಳವರು ಸೋಲ್ತವನು ಕದಂಬರ ರವಿವರ್ಮ ಅದಂಗೆ ಹೇಳ್ತೀವಿ ನೀವು 11ನೇ ಶತಮಾನದ ಯಡೂರು ಶಾಸ್ತ್ರ ನಮ್ಮ ಯಡೂರು ಶಾಸ್ತ್ರದಲ್ಲಿ ಬ್ರಾಹ್ಮಣರಿಗೆ ಛತ್ರಬಂಧ ಕಟ್ಟಿಸಿ ಅದರ ಅರ್ಥ 11ನೇ ಶತಮಾನ ಬ್ರಾಹ್ಮಣರಲ್ಲಿದ್ದರು ಅವರು ಅಷ್ಟೇ ಅಲ್ಲ ಕೊಡಗರು ಕೃಷ್ಣ ಪೂರ್ವದಲ್ಲಿ ಕನ್ನಡ ಕುಡ್ಕೊಬರ್ತಕ್ಕಂಥ ಸಂಗಮ ಸಾಹಿತ್ಯದಲ್ಲಿ ಬರ್ತದೆ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಕೊಡಗು ಭಾಷೆ ಇತ್ತು ಅಂದರೆ ಕೊಡಗರಿದ್ದರು ಅವರು 11ನೇ ಶತಮಾನ ಕದವ ಚಂದ್ರವಂಶಿಕ ಸೈನಿಕರಲ್ಲ ಅವರು ಅದು ಇಲ್ಲಿ ಸೈನಿಕರಾಗಿ ತಪ್ಪದು ಹೋಗಿರ್ಬೋದಿಲ್ಲ ಕ್ರಿಸ್ತ ಪೂರ್ವದಲ್ಲೇ ಕೊಡಗರು ಎಲ್ಲಿದ್ದಂತಕ್ಕಂಥ ಇದಕ್ಕೆ ನಮಗೆ ಇದರಿಂದ ಶಾಸನೋಕ್ತವಾಗಿ ನಮಗೆ ದಾಖಲೆ ಸಿಗುತ್ತೆ ಹೀಗಾಗಿ ಅದಂತೆ ಬುಡಕಟ್ಟಲ್ಲಿ ಜನ ಯಾರು ಅವರೆಲ್ಲರೂ ಬುಡಕಟ್ಟಲ್ಲಿ ಜನ ಗೌಡರು ಇದೆಲ್ಲರೂ ಕೂಡ ಗೌಡ ಜನ ಐರಿಯರಾಗಲಿ ಬಾರಿಗೆ ಯಾರಾಗಲಿ ಬುಡಕಟ್ಟಿನ ಜನ ಇಲ್ಲಿದ್ದು ಸಂಪೂರ್ಣ ಸಾಮರಸ್ಯವನ್ನು ತೋರಿಸ್ತಕ್ಕಂಥ ನೆಲೆ ಕನ್ನಡರು ಅಂತ ಹೇಳಿ ದೇವರ ಕಾಡಿನ ಮೂಲಕ ಈ ರೀತಿ ಸಾಮರಸ್ಯವನ್ನು ತೋರಿಸ್ಕೊಂಡು ಬಂದಂಥವರು ನಮ್ಮ ಕೊಡಗಿನ ಜನ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನಮ್ಮ ಪ್ರತಿಕ್ರಿಯೆಗಳನ್ನು ಇಲ್ಲಿ ಪ್ರತಿಕ್ರಿಯೆಗಳಲ್ಲಿ ಕೊಟ್ಟಿದ್ದಾರೆ ಟಿ ಪಿ ರಮೇಶ್ ಅವರು
ಕೊಡಗಿನ ಭೂಗಳ ಪ್ರಾಕೃತಿಕ ಇದನ್ನು ಹೇಳ್ತಾ ಭಕ್ತಿ ಪ್ರಕೃತಿ ಆರಾಧನೆ ಮುಖ್ಯ ಆಗ್ತಕ್ಕಂಥ ಅಂಶವನ್ನು ಎತ್ತಿ ಹೇಳಿದರೆ ದಿಟ ಆ ಮಾತಿನ ಸತ್ಯ ಆಗ್ತದೆ. ಇದಾದ ನಂತರ ನಮಗೆ ಆಧುನಿಕವಾಗಿ ಇವತ್ತು ದಿವಸ ಬೇರೆ ಬೇರೆ ಆಯಾಮಗಳು ಇರಬಹುದು. ಆದರೆ ನಾವು ಉದಾಹರಣೆ ತಂತ್ರ ಶೆಟ್ಟಿಯಲ್ಲಿ ಆಕ್ರಮಣವಾಗಿತ್ತು. ಆ ತಂತ್ರ ಆಕ್ರಮಣವಾಗಿರ್ತಕ್ಕಂಥ ಸುಗ್ಗಿಯ ಕಟ್ಟ ಆಯಿತು. ಆಕ್ರಮಣವಾಗಿರ್ತಕ್ಕಂಥ ಅಷ್ಟೂ ಕೂಡ ಬಿಡಿಸ್ಕೊಟ್ರು ಜನ ಸುಗ್ಗಿಯ ಕಟ್ಟ ಅಂತ. ಹೀಗೆ ಜನದಲ್ಲಿ ಜಾಗೃತಿ ಬಂದರೆ ಸಹಜವಾಗಿ ಅದು ಜನ ಇದು ಮಾಡಿಕೊಟ್ಟಾಗ ಆಗ್ತದೆ. ಮತ್ತು ನಮಗೆ ಇದು ಚಿಕ್ಕ ವೀರಾಜೇಂದ್ರ ದೊಡ್ಡ ವೀರಾಜೇಂದ್ರ ಹೀಗೆ ಬಂದಂಥ ಪರ್ವತ ಬಂದಂಥವರಿಗೆ ಕ್ರಿಶ್ಚಿಯನ್ರಿಗೆ ಮಾಪಿಳ್ಳಿಗಳಿಗೆ ಮುಸ್ಲಿಮರಿಗೆ ಕೊಟ್ಕೊಂಡು ಸಾಮರಸ್ಯ ಒಂದು ದೇವರ ಕಾಡು ಜಾಗ. ಹಾಗಾಗಿಯೇ ನಮಗೆ ಮೈತಾಡಿ ಚಾಮಿ ಕಂಡು ಬರ್ತಕ್ಕಂಥ ಇದು ನಮಗೆ ಗೊತ್ತಾಗ್ತದೆ. ಇದಲ್ಲದೆ ಅನೇಕ ಜೊತೆಗೆ ಕಟ್ಟುಕಟ್ಟುಗಳು ಹಾಕ್ಯಾರು ಇದರ ದೇವರ ಕಾಡು. ಆ ಕಟ್ಟುಕಟ್ಟುಗಳಿಂದ ಇದಕ್ಕೆ ಯಾರು ಕೇವಲ ಮೂಢನಂಬಿಕೆ ಅಲ್ಲ, ಅವರವರ ಭಾವಕ್ಕೆ ಇವರಲ್ಲಿ ಹೇಳ್ತಾರೆ ಅವರವರ ಷಡಕ್ಷರಿ ಅವರವರ ಭಾವಕ್ಕೆ ಅನುಗುಣವಾಗಿ ದೇವರಿದು ಅವ್ರಿಗೆ ಯಾವ ಸ್ವರೂಪದಲ್ಲಿ ದೇವ್ರ ಕಾಡ್ದವ್ರು ಮಾಡ್ಕೊಂಡು ಹೋಗ್ತಾರೆ. ಅದು ಮೂಢನಂಬಿಕೆ ಅಂದ್ಬಿಟ್ರೆ ನಾವು ಆಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಲೇಟೆಸ್ಟ್ ಮೂಢನಂಬಿಕೆ ಆಗೋದು. ಉದ್ಯೋಗ ಲೇಟೆಸ್ಟ್ ಇಂಟೆಲಿಜೆನ್ಸ್ ಅವರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೇಟೆಸ್ಟ್ ಅದರಿಂದ ಅದು ಮೂಢನಂಬಿಕೆ. ಅವ್ರೊಳಗೆ ಭಕ್ತಿ ಆಗೋಣ. ಅವ್ರ ಭಕ್ತಿ ಅದು ಕ್ವಶನ್ ಮಾಡ್ತೀವಿ. ದಟ್ ಇಸ್ ಹಿಸ್ ವಿಶ್. ಇವಾಗ ಬೈತೂರಪ್ಪಲ್ಲಿ ನಡ್ಕೊಂಡು ಹೋಗ್ತಾರೆ ಕೊಡಗನ ಹಳ್ಳಿದಲ್ಲಿ. ಅವರ ಇಚ್ಛೆ ಅದು. ಅವ್ರು ಹೋಗ ಆ ಸ್ವರೂಪದಲ್ಲಿ ಪೂಜೆ ಮಾಡ್ಕೊಂಡು ಮಾಡ್ಕೊಳ್ಳಿ. ಒಂದು ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೌದು ಅವ್ರಿಗೆ ಇಚ್ಛೆ ಅವ್ರು ಮಾಡ್ಕೊಳ್ತಾರೆ. ಕಳ್ಳಪ್ಪ ಮಾಡ್ತಿದ್ದೆ ಒಂದು ಕಲ್ಲಪ್ಪ ಅವತ್ತು ಅವನ ಇಚ್ಛೆ ಅದು ಅದಕ್ಕೆ ಆ ಸ್ವರೂಪದಲ್ಲಿ ಹೇಳ್ಕೊಂಡು ಇದರಲ್ಲಿ ಕುದ್ಕೇರಿಯಲ್ಲಿ ನೋಡಿ ಒಂದು ಕಲ್ಲಿಗೆ ಪೂಜೆ ಅದು ಅವ್ರ ಇಚ್ಛೆ. ಫಾರ್ ಯು ಟು ಆಸ್ ನೀರಿಗೆ ಇಷ್ಟ ಆಯ್ತು ಮಾಡಿ ಬಿಟ್ಬಿಡೋದು. ಹಾಗೆ ಕೇವಲ ಮೂಢನಂಬಿಕೆಯಲ್ಲ, ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ಕಾಲುಗಳು ತಗೊಂಡು ಹೋದರೆ ಇದಾಗಿದೆ. ಹೀಗಾಗಿ ನಾವು ಈ ಅಂಶಗಳನ್ನು ಕೂಡ ನಾವು ಗಮನಿಸಬೇಕು. ಮತ್ತು ಕೋಡಿರ ಲೋಕೇಶ್ ಅವರು ಕೂಡ ಈ ದೇವರ ಕಾಡುಗಳ ಸಮರ್ಪಣೆ ಸಾಂಸ್ಕೃತಿಕ ನೆಲೆಯಲ್ಲಿ ಇದೆಲ್ಲ ಅವರು ಒಪ್ಕೋಬೇಕಾಗುತ್ತೆ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ. ನಮ್ಮ ಪ್ರಭುದೇವರು ಅವರು ಮೌಂಟ್ ಅಬು ಕರ್ಕೊಂಡು ಹೋಗಿದ್ದರು. ನಮ್ಮ ವಿದ್ಯಾರ್ಥಿ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಗುಜರಾತ್ನಲ್ಲಿ ಈ ಥರ ದೇವರ ಕಾಡುಗಳ ಕಡಿಮೆ ಅಂದರು. ಅದು ಪಕ್ಕದಲ್ಲಿರ್ತಕ್ಕಂಥ ಮೌಂಟ್ ಅಬುನಲ್ಲಿ ಸೊಗಸಾತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ 6 ಜನ ಹೆಣ್ಣು ಮಕ್ಕಳು ಲೇಖಿರಾಜ್ ಅನ್ನೋರು ಇದರಿಂದ ಪಾಕಿಸ್ತಾನದ ಬಂದು 6 ಜನ ತಯಾರು ಮಾಡಿದ ಇಡೀ ಪ್ರಪಂಚದಲ್ಲಿ 148 ದೇಶಗಳಲ್ಲಿ ಈ ಭಕ್ತಿ ಭಾವನೆ ತಂದೆಯಲ್ಲಿ ಇದು ನಾವು ಇಟ್ಕೊಳ್ಳಿ. ಅಲ್ಲಿಗೆ ಹೆಣ್ಣು ಮಕ್ಕಳಿಗೆ ನೀವು ಹ್ಯಾಟ್ಸ್ ಆಫ್ ಮಾಡಬೇಕು, ಗಂಡಸರಿಗೆ ಅಷ್ಟೇ ಅಲ್ಲ. ಅದು ಶಿವನ ಯೋಚನೆ ಮಾಡಿ. ಶಿವ ಯಾವ ಕಡೆ ಪಾರ್ವತಿನ ಇಟ್ಕೊಂಡೆ. ಶಿವ ಅಂದರೆ ಮಂಗಳ ಅಂತ ಅರ್ಥ. ಅದನ್ನು ಯೋಚನೆ ಮಾಡಬೇಕು. ಎಡಭಾಗದಲ್ಲಿಟ್ಟೆ ಎಡಭಾಗ ಯಾವುದು ಎಡಪಂಥೀಯ ಅಲ್ಲ, ಹೃದಯ ಇರ್ತಕ್ಕಂಥ ಭಾಗ ಅಲ್ಲಿ ಇಟ್ಟುಕೊಂಡಂಥವ್ರು ತನ್ನ ಹೃದಯ ಭಾಗವನ್ನು ಅರ್ಪಿಸ್ತಾ ತಲೆ ಮೇಲೆ ಶುಚಿ ಮಾಡ್ತಕ್ಕಂಥ ಭಾಗೀರಥಲ್ಲಿ ಇಟ್ಕೊಂಡ. ಅಂದಮೇಲೆ ಹೆಣ್ಣಿಗೆ ಯಾವ ಸ್ಥಾನ ಕೊಟ್ಟ ಅಂತಕ್ಕಂಥದ್ದು ಅದನ್ನು ಗಮನಿಸಬೇಕಾಗ್ತದೆ. ಹೀಗಾಗಿ ದೇವರ ಕಾಡಿನಿಂದ ನಾವು ಇದನ್ನು ಸಾಲು ಮರ ಅರಸಕೆರೆ ಹತ್ತಿರ ಸಾಲು ಮರದ ಒಂದು ಕಾಲಕ್ಕೆ 1000 ಪಡೀತು ಒಂದೇ ಮರ ಶಾಸ್ತ್ರಕ್ಕಿರೋದು. ಮತ್ತು ದಕ್ಷಿಣ ಕೊಡಗಿನಲ್ಲಿ ಹುಣಸೆ ಮಾಡಿದೆ ಹೆಸರಿಗಿದೆ. ಆದರೆ ರಾಶಿವನ ನಕ್ಷತ್ರವನ ಈ ಥರ ಮರಗಳನ್ನು ಬೇರೆ ಬೇರೆ ಕಡೆ ಮಾಡಿದ್ವಿ. ಬೆಂಗಳೂರಿನಲ್ಲಿ ಜನತಾ ಬಜಾರ್ ಹತ್ರ ಒಂದೇ ಒಂದು ದಿನ ದೇವ್ರ ಕಾಡಾಗಿ ಉಳಿಸ್ಕೊಂಡಿದ್ದಾರೆ. ಕೆಲವು ಕಡೆ ಒಂದೇ ಇದರಲ್ಲಿ ಅರೆಕಾಲ್ ಇದರಲ್ಲಿ ಪೂಮಾಲೆ ಕೊಡಿಯವರು ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಉಳಿಸ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ದೇವ್ರ ಕಾಡು ಉಳಿಸ್ಕೊಂಡವ್ರನ್ನ ನೀವು ಯಾವತ್ತೂ ಕೂಡ ಗೌರವದಿಂದ ಆಧರಿಸ್ತಕ್ಕಂಥ ಇದು ಕಲ್ಪನೆ ನಿಮ್ಮಲ್ಲಿದೆ. ಇದನ್ನು ಸಂತೋಷ ಪಡಬೇಕು. ಹೀಗಾಗಿ ಒಂದು ಸಾಮರಸ್ಯದ ನೆಲೆಯಲ್ಲಿ ದೇವರ ಕಾಡು ಇವತ್ತು ಕೂಡ ಇಟ್ಕೊಂಡು ಕೊಡಗು ಇಡೀ ಇದರಲ್ಲಿ ಇವತ್ತು ಕೊಡಗಲ್ಲಿ ಈ ಸ್ವರೂಪದಲ್ಲಿ ಉಳಿಸ್ಕೊಂಡಂಥ ಕೊಡಗು ಒಂದೇ. ಬೇರೆ ಕಡೆ ಈಗ ನಾವು ಕೇರಳದಲ್ಲಿ ಕಾವು ಅಥವಾ ದಕ್ಷಿಣ ಕನ್ನಡದಲ್ಲಿ ನಾಗಮನ ಅಂತ ಉಳಿಸ್ಕೊಂಡಿರ್ಬೋದು. ಆದರೆ ಕೊಡಗಲ್ಲಿ ವೈಜ್ಞಾನಿಕವಾಗಿ ಉಳಿಸ್ಕೊಂಡಿದ್ದಾರೆ. ದೇವರ ನೆಲೆ ಮುಂದೆ ದೇವರ ಕಾಡು, ಕೆರೆ ಮತ್ತು ಗದ್ದೆ ಇದಿಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ನೆಲೆಯಲ್ಲಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಕೊಡಗು ಒಂದೇ. ಈ ಹಿನ್ನೆಲೆಯಲ್ಲಿ ನಾವು ಕೊಡಗನ ಈ ದೃಷ್ಟಿಯಿಂದ ನಾವು ಕೊಡಗನ್ನ ವೈಜ್ಞಾನಿಕ ನೆಲೆ ಮತ್ತು ಅದರ ಸೌಂದರ್ಯವನ್ನು ಆರಾಧಿಸ್ತಾ ಈ ನೆಲೆ ಬಂತು. ಅದಕ್ಕೆ ಕೊಡಗೆಲ್ಲ ಅತ್ಯಂತ ಹೃತ್ಪೂರ್ವಕವಾದ ಕೃತಜ್ಞತೆಯಲ್ಲ ದೇವರಿಗಷ್ಟೇ ಅಲ್ಲ
ಇಲ್ಲೆಲ್ಲ ಜನಕ್ಕೂ ಕೂಡ ಉಳಿಸಿರ್ತಕ್ಕಂಥ ಜನಕ್ಕೂ ಕೂಡ ನಮ್ಮ ಹಿರಿಯರ ಪ್ರಸ್ತಾವ ನಾವು ಮಾಡಬೇಕಂತ ಹೇಳಿ ಇಷ್ಟು ಕೇಳಿದ ಎಲ್ಲರಿಗೂ ಕೂಡ ಕೃತಜ್ಞತೆ ಮಾತು ಮುಗಿಸ್ತೀನಿ. ನಮಸ್ಕಾರ.